ಲೈಕ್ ಯಾವುದೋ ಒಂದು ಕಾರಣಕ್ಕೆ ಹೀರೋನ ಇಷ್ಟಪಡ್ತಾರೆ ಬಿಕಾಸ್ ಆಫ್ ಹಿಸ್ ಆ್ಯಕ್ಷನ್ಸ್ ಅಥವಾ ಸ್ಟೋರಿಯಲ್ಲಿ ಬರುವಂಥ ಅವನು ಕೆಲವೊಂದು ಅನುಭವಗಳಿಗೆ ಯಾವ ಥರ ರಿಯಾಕ್ಟ್ ಮಾಡ್ತಾನೆ, ಇಲ್ಲ ಬೇರೆ ಕ್ಯಾರೆಕ್ಟರ್ಗಳು. ಹಾಯ್ ಗೈಸ್, ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬಂದು ಕ್ಯಾರೆಕ್ಟರ್ ಅಂದರೆ ಒಂದು ಪ್ರೊಟಾಗನಿಸ್ಟ್ನ ಯಾವ ಥರ ಮಲ್ಟಿ ಡೈಮೆನ್ಷನಲ್ ಮಾಡಬೇಕು, ಒಂದು ಮೂವಿಯಲ್ಲಿ ಆಗಿರ್ಬೋದು, ವೆಬ್ ಸೀರೀಸಲ್ಲಿ ಆಗಿರ್ಬೋದು, ಅದ್ರ ಬಗ್ಗೆ ಮಾತಾಡ್ತೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೌ ಟು ಕ್ರಿಯೇಟ್ ದಿ ಕ್ಯಾರೆಕ್ಟರ್ ಫ್ರಮ್ ಬೇಸ್ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿ ಅದನ್ನು ಹೆಂಗೆ ಸ್ಟ್ರಾಂಗ್ ಮಾಡಬೇಕು, ಒಂದು ಪ್ರೊಟಾಗನಿಸ್ಟ್ ಆಗಿರ್ಬೋದು, ವೆಬ್ ಸೀರೀಸಲ್ಲಿ ಆಗಿರ್ಬೋದು, ಮೂವಿಯಲ್ಲಿ ಆಗಿರ್ಬೋದು, ಅದ್ರ ಬಗ್ಗೆ ಮಾತಾಡಿದೆ. ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಪ್ರೊಟಾಗನಿಸ್ಟ್ ಒಂದು ಮೇನ್ ಹೀರೋನ ಮಲ್ಟಿ ಡೈಮೆನ್ಷನಲ್ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಭಾಳಷ್ಟು ಮೂವಿ ನೋಡಬೇಕಾದ್ರೆ ನಿಮಗೆ ಅನಿಸುತ್ತೆ ಲೈಕ್ ಯಾವುದೋ ಒಂದು ಕಾರಣಕ್ಕೆ ಹೀರೋನ ಇಷ್ಟಪಡ್ತಾರೆ ಬಿಕಾಸ್ ಆಫ್ ಹಿಸ್ ಆ್ಯಕ್ಷನ್ಸ್ ಅಥವಾ ಸ್ಟೋರಿಯಲ್ಲಿ ಬರುವಂಥ ಅವನು ಕೆಲವೊಂದು ಅನುಭವಗಳಿಗೆ ಯಾವ ಥರ ರಿಯಾಕ್ಟ್ ಮಾಡ್ತಾನೆ, ಇಲ್ಲ ಬೇರೆ ಕ್ಯಾರೆಕ್ಟರ್ಗಳ ಜೊತೆ ಯಾವ ಥರ ಇರ್ತಾನೆ, ಒಂದು ಓವರಾಲ್ ಸ್ಟೋರಿಯಲ್ಲಿ ಅವನ ಗೋಲ್ ಏನು, ಅವನದು ಥಾಟ್ ಪ್ರೊಸೆಸ್ ಏನು. ಸೊ ಹೀಗೆ ಸಾಕಷ್ಟು ವಿಷಯಗಳು ನಿಮ್ಗೆ ಒಂದಲ್ಲ ಒಂದು ವಿಷಯಕ್ಕೆ ಪ್ರೊಟಾಗನಿಸ್ಟ್ ಹೀರೋ ಇಷ್ಟ ಆಗ್ತಾನೆ. ಇದಕ್ಕೆಲ್ಲ ಕಾರಣ ಒಂದು ಮಲ್ಟಿ ಡೈಮೆನ್ಷನಲ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಅದನ್ನು ಯಾವ ಥರ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಕ್ಯಾರೆಕ್ಟರ್ ಕ್ರಿಯೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟು ಅಂತ. ಕ್ಯಾರೆಕ್ಟರ್ ಕ್ರಿಯೇಷನ್ ಆದಮೇಲೆ ಕ್ಯಾರೆಕ್ಟರ್ಗೆ ಕ್ಯಾರೆಕ್ಟ್ರು ಕ್ರಿಯೇಷನ್ ಆದಮೇಲೆ ಒಂದು ಸ್ಟೋರಿಯಲ್ಲಿ ಬರುವಂಥ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಅಥವಾ ಹಿಂದುಗಡೆ ನಡೆದಿರೋ ಬ್ಯಾಕ್ ಡ್ರಾಪಲ್ಲಿ ನಡೆದಿರುವಂಥ ಕೆಲವೊಂದು ಇನ್ಸಿಡೆಂಟ್ಸು ಅವನ್ನ ಪ್ರೆಸೆಂಟ್ ಮೂಮೆಂಟಲ್ಲಿ ಟ್ರಿಗರ್ ಮಾಡ್ತಾ ಇರುತ್ತೆ. ಸೊ ಈ ಒಂದು ಪರ್ಟಿಕ್ಯುಲರಾಗಿ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಆದಮೇಲೆ ನೆಕ್ಸ್ಟ್ ಬರೋದೇ ಮಲ್ಟಿ ಡೈಮೆನ್ಷನಲ್ ಕ್ಯಾರೆಕ್ಟರ್ ಮಾಡಬೇಕು. ಯಾಕಂದರೆ ಒಂದು ಕ್ಯಾರೆಕ್ಟರ್ ಮೂವಿಯಲ್ಲಿ ಬೋರ್ ಆಯಿತು ಅಂತಂದರೆ, ಬೋರಿಂಗ್ ಕ್ಯಾರೆಕ್ಟರ್ ಇದ್ದಾಗ ಮೂವಿಯಲ್ಲಿ ಒಂದು ಸ್ಟೋರಿ ಚೆನ್ನಾಗಿದ್ದು ಕ್ಯಾರೆಕ್ಟರ್ಗಳು ಇಂಟ್ರೆಸ್ಟಿಂಗ್ ಆಗಿಲ್ಲ ಇಲ್ಲದೇ ಇದ್ದಾಗ, ಅಥವಾ ಮಲ್ಟಿ ಡೈಮೆನ್ಷನಲ್ ಇಲ್ಲದೇ ಇದ್ದಾಗ ಆಬ್ವಿಯಸ್ಲಿ ಕ್ಯಾರೆಕ್ಟರ್ ಪ್ರೊಟಾಗನಿಸ್ಟ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಆ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಬೋರಿಂಗಾಗಿ ಕಾಣಿಸುತ್ತೆ ಸ್ಟೋರಿಯಲ್ಲಿ, ಓವರಾಲ್ ಸ್ಟೋರಿಯಲ್ಲಿ. ಸೊ ಹಾಗಾಗಿ ಒಂದು ಪ್ರೊಟಾಗನಿಸ್ಟ್ನ ಇಂಟ್ರೆಸ್ಟಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್. ಮೂವಿಯಲ್ಲಿ ಬರೋ ಪ್ರೊಟಾಗನಿಸ್ಟ್ ಆಗಿರ್ಬೋದು, ವೆಬ್ ಸೀರೀಸಲ್ಲಿ ಆಗಿರ್ಬೋದು. ಸೊ ಅದನ್ನು ಹೆಂಗೆ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಆದಾಗ ಅದಕ್ಕೆ ಫಸ್ಟ್ ಆಫ್ ಆಲು ಈಗ ಎಲ್ಲರ ಲೈಫಲ್ಲಿ ಈಗ ಬೇಸಿಕಲಿ ಹೇಳಬೇಕು ಅಂತಂದರೆ when it comes to ಸ್ಟೋರಿ ಟೆಲ್ಲಿಂಗ್ ನಾವು ಯಾವುದಕ್ಕೂ ಹೋಗಬೇಕಾಗಿಲ್ಲ. ಬೇಸಿಕಲಿ ವಿ ಕ್ಯಾನ್ ಕಮ್ ಟು ಅವರ್ ಲೈಫ್ ಇಟ್ ಸೆಲ್ಫ್. ಬಿಕಾಸ್ ಈಗ ನಾವು ನಮ್ಮ ಲೈಫಲ್ಲಿ ನಮಗೆ ಒಂದು ಡಿವೈಡ್ ಮಾಡ್ಕೊಳ್ತೀವಿ. ಲೈಕ್ ನಮ್ಮ ಲೈಫಲ್ಲಿ ನಮ್ಮದು ಒಂದು ಪರ್ಸ್ನಲ್ ಲೈಫ್ ಅಂತ ಇದೆ, ಪ್ರೊಫೆಷ್ನಲ್ ಲೈಫ್ ಅಂತ ಇದೆ, ಆ್ಯಂಡ್ ಒಂದು ಅಲೋನ್ ಲೈಫ್ ಅಂದರೆ ಈಗ ಒಬ್ಬ ವ್ಯಕ್ತಿಯ ಒಂದು ಜೀವನದಲ್ಲಿ ಅವನದೇ ಇರ್ತಕ್ಕಂಥ ಒಂದು ಪರ್ಸ್ನಲ್ ಲೈಫ್ ಇರುತ್ತೆ, ಅವನದೇ ಇರ್ತಕ್ಕಂಥ ಒಂದು ಜಾಬ್ ಇರುತ್ತೆ, ಅವನು ಒಬ್ಬನೇ ಇದ್ದಾಗ ಏನು ಮಾಡ್ತಾನೆ. ಸೊ ಈಗ ಡಿವೈಡ್ ಮಾಡ್ಕೋಬೇಕು. ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಆದಾಗ ಪರ್ಸ್ನಲ್ಲು, ಪ್ರೊಫೆಷ್ನಲ್ಲು, ಆಮೇಲೆ ಅವನೊಬ್ಬನೇ ಇದ್ದಾಗ ಏನು ಮಾಡ್ತಾನೆ. ಸೊ ಪರ್ಸ್ನಲ್ ಲೈಫ್ ಅಂತ ಬಂದಾಗ ಅವನ ಫ್ಯಾಮಿಲಿ ಜೊತೆಗೆ ಯಾವ ಥರ ಇರ್ತಾನೆ, ಪೇರೆಂಟ್ಸ್ ಜೊತೆ ಯಾವ ಥರ ಇರ್ತಾನೆ, ಸಿಬ್ಲಿಂಗ್ಸ್ ಜೊತೆ ಯಾವ ಥರ ಇರ್ತಾನೆ, ಪೆಟ್ಸ್ ಜೊತೆ ಯಾವ ಥರ ಇರ್ತಾನೆ, ಅಥವಾ ಗರ್ಲ್ಫ್ರೆಂಡ್ ಇದ್ದರೆ ಅವ್ರ ಜೊತೆ ಯಾವ ಥರ ಇರ್ತಾನೆ. ಓವರಾಲ್ ಅವ್ನ ಪರ್ಸ್ನಲ್ ಲೈಫು ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಎರಡನೇದು ಬಂದು ಪ್ರೊಫೆಷ್ನಲ್ ಲೈಫ್ ಅಂದರೆ ಅವ್ನ ಜಾಬ್ ಏನು ಮಾಡ್ತಾನೆ, ಥ್ರೂ ಔಟ್ ದ ಮೂವಿ ಸ್ಟೋರಿಯಲ್ಲಿ ಯಾವ ಪರ್ಟಿಕ್ಯುಲರ್ ಕೆಲಸನ ಮಾಡ್ತಾನೆ, ಅವನು ಯಾವುದಾದ್ರೂ ಜಾಬ್ ಮಾಡ್ತಾಯಿದ್ದಾನ ಅಥವಾ ಯಾವುದಾದ್ರೂ ಬಿಸ್ನೆಸ್ ಮಾಡ್ತಾಯಿದ್ದಾನ, ಅವನದು ಕೆರಿಯರ್ ಗೋಲ್ ಏನು ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಅದು ಪ್ರೊಫೆಷ್ನಲ್ ಲೈಫ್. ಮೂರನೇದು ಬಂದು ಒಬ್ಬನೇ ಇದ್ದಾಗ ಭಾಳಷ್ಟು ಜನ ಏನು ಮಾಡ್ತಾರೆ, ಲೈಕ್ ಅವ್ರದ್ದೇ ಇರತಕ್ಕಂಥ ಒಂದು ಹಾಬೀಸ್ ಇರುತ್ತೆ. ಸೊ ಹಾಗೆಯೇ ಫಿಲ್ಮಲ್ಲಿ ಬರೋ ಒಂದು ಪ್ರೊಟಾಗನಿಸ್ಟಿಗೂ ಒಂದು ಹಾಬೀಸ್ನ ನಾವು ಸೆಟ್ ಮಾಡಬೇಕು. ಥ್ರೂ ಔಟ್ ದ ಮೂವಿಯಲ್ಲಿ ಒಬ್ಬನೇ ಇದ್ದಾಗ ಏನು ಮಾಡ್ತಾನೆ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಇದು ಒಂದು ವೇ. ಅಂದರೆ ಒಬ್ಬ ಪ್ರೊಟಾಗನಿಸ್ಟ್ನ, ಒಂದು ಹೀರೋನ, ಒಂದು ಪರ್ಸ್ನಲ್ಲು, ಪ್ರೊಫೆಷ್ನಲ್ಲು ಒಬ್ಬನೇ ಇದ್ದಾಗ, ಅವನು ಅಲೋನ್ ಇದ್ದಾಗ, ಒಬ್ಬನೇ ಇದ್ದಾಗ ಏನು ಮಾಡ್ತಾನೆ ಅನ್ನೋದನ್ನು ನಾವು ಆ ಒಂದು ಥ್ರೂ ಔಟ್ ಸ್ಕ್ರೀನ್ ಪ್ಲೇಯಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಇದು ಒಂದು ವೇ ಕ್ಯಾರೆಕ್ಟರ್ನ ಇಂಟ್ರೆಸ್ಟಿಂಗ್ ಮಾಡೋದಕ್ಕೆ. ಇನ್ನೊಂದು ವೇ ಬಂದು ಫಸ್ಟ್ ಒನ್ ಬಂದು ಒಂದು ಥ್ರೂ ಔಟ್ ಮೂವಿಯಲ್ಲಿ ಒಂದು ಕ್ಯಾರೆಕ್ಟರ್ಗೆ ಅಂದರೆ ಪ್ರೊಟಾಗನಿಸ್ಟಿಗೆ ಇಂಟ್ರೆಸ್ಟಿಂಗ್ ಮಾಡಬೇಕು ಅಂದರೆ ಟು ಗ್ರಾಬ್ ದಿ ಅಟೆನ್ಷನ್ ಆಫ್ ದಿ ಆಡಿಯನ್ಸ್ ಮಾಡಬೇಕು ಅಂತಂದರೆ ಫಸ್ಟ್ ಒಂದು ಬಂದು ಅವನಿಗೆ ಒಂದು ಡ್ರಾಮಾಟಿಕ್ ನೀಡಿರಬೇಕು. ಅಂದರೆ ಥ್ರೂ ಔಟ್ ದ ಮೂವಿಯಲ್ಲಿ ಅವನಿಗೇನೋ ಒಂದು ಗೋಲ್ ಇರಬೇಕು. ಫಾರ್ ಎಕ್ಸಾಂಪಲ್ ನಮ್ಮ ಲೈಫಿಗೆ ಬಂದಾಗ ನಮಗೆ ಒಂದು ಗೋಲ್ ಅಂತ ಇದ್ದಾಗ ಅದನ್ನು ನಾವು ಚೇಸ್ ಮಾಡ್ತೀವಿ, ಡೈಲಿ ಅದನ್ನು ಟಾರ್ಗೆಟ್ ಮಾಡ್ತೀವಿ. ಎನಿಥಿಂಗ್ ನಾವು ಇಂಜಿನಿಯರಿಂಗ್ ಮಾಡಬೇಕು ಅಂದರೆ ಅದಕ್ಕೂ ಎಕ್ಸಾಮ್ಸ್ ಪ್ರಿಪೇರ್ ಆಗೋದಾಗಿರ್ಬೋದು, ಅಥವಾ ಕ್ರಿಕೆಟರ್ ಆಗ್ಬೇಕಂದ್ರೂ ಅದಕ್ಕೆ ಒಂದು ಬ್ಯಾಟ್ಸ್ಮನ್ ಆಗಬೇಕಂದ್ರೆ ಅದಕ್ಕೆ ಪ್ರಿಪ್ರೇಷನ್ನು. ಸೊ ನಮ್ಮ ಪರ್ಸ್ನಲ್ ಲೈಫ್ ಅಂತ ತೊಗೊಂಡಾಗ್ಲೂ ಪ್ರತಿಯೊಬ್ಬರ ಲೈಫಲ್ಲಿ ಒಂದು ಗೋಲ್ ಅಂತ ಇರುತ್ತೆ. ಸೊ ಹಾಗೆಯೇ ಮೂವಿಯಲ್ಲಿ ಬರೋ ಒಂದು ಹೀರೋಗೂ ಒಂದು ಗೋಲ್ ಇರಬೇಕು. ಅವನೇನು ಸಾಧಿಸೋಕೆ ಹೊಡ್ತಾ ಇದ್ದಾನೆ ಥ್ರೂ ಔಟ್ ದ ಸ್ಕ್ರೀನ್ ಪ್ಲೇಯಲ್ಲಿ ಆ ಒಂದು ಪರ್ಟಿಕ್ಯುಲರ್ ಸ್ಟೋರಿ.
ಅದು. ಎರಡನೇದು ಬಂದು ಅವನದೇ ಇರತಕ್ಕಂಥ ಒಂದು ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ತಾರೆ. ಅಂದರೆ ಅವನಿಗೆ ಇರತಕ್ಕಂಥ ಒಂದು, ಫಾರ್ ಎಕ್ಸಾಂಪಲ್ ನಮ್ಮ ಲೈಫಲ್ಲೂ ನಾವು ಪ್ರಪಂಚನ ನೋಡೋ ರೀತಿ, ನಾವು ನೋಡೋದಕ್ಕೂ ಇನ್ನೊಬ್ಬ ನಮ್ಮ ಫ್ರೆಂಡು ಪ್ರಪಂಚನ ನೋಡೋದು, ಅಂದರೆ ಹೌ ಹೀ ಪರ್ಸೀವ್ಸ್ ದ ವರ್ಲ್ಡ್, ಪ್ರಪಂಚನ ಹೆಂಗೆ ನೋಡ್ತಾನೆ, ಅವನದು ಪಾಯಿಂಟ್ ಆಫ್ ವ್ಯೂ ಏನು. ಈಗ ನನ್ನ ಪಾಯಿಂಟ್ ಆಫ್ ವ್ಯೂ ಇದ್ದಂಗೆ ನನ್ನ ಫ್ರೆಂಡ್ ಇದಿರಲ್ಲ, ನಮ್ಮ ಫ್ರೆಂಡ್ ಇದ್ದಂಗೆ ಅವ್ನ ಫ್ರೆಂಡ್ ಆಫ್ ಫ್ರೆಂಡಿಗಿರಲ್ಲ, ನನ್ನ ಪಾಯಿಂಟ್ ಆಫ್ ವ್ಯೂ ಇದ್ದಂಗೆ ನಮ್ಮ ಸಿಬ್ಲಿಂಗ್ಸಿಗಿರಲ್ಲ. ಸೊ ಒಂದು ಪಾಯಿಂಟ್ ಆಫ್ ವ್ಯೂ ಅನ್ನೋದು ಭಾಳ ಇಂಪಾರ್ಟೆಂಟು ಟು ಮೇಕ್ ಪ್ರೊಟಾಗನಿಸ್ಟ್ ಆ ಹೀರೋನೇ ಇಂಟ್ರೆಸ್ಟಿಂಗ್ ಮಾಡಬೇಕಂದ್ರೆ ಒಂದೇ ಇರ್ತಕ್ಕಂಥ ಒಂದು ಪಾಯಿಂಟ್ ಆಫ್ ವ್ಯೂ ಇರಬೇಕು. ಅದು ಒಂದು ಫಸ್ಟ್ ಒಂದು ಬಂದು ಗೋಲ್ ಇರಬೇಕು ಮೂವಿಯಲ್ಲಿ, ಅವನೇನು ಸಾಧಿಸೋಕೆ ಹೊಡ್ತಿದ್ದಾನೆ ಅನ್ನೋದು. ಎರಡನೇದು ಬಂದು ಅವನದೇ ಇರ್ತಕ್ಕಂಥ ಪಾಯಿಂಟ್ ಆಫ್ ವ್ಯೂ ಇರಬೇಕು. ಮೂರನೇದು ಬಂದು ಆ್ಯಟಿಟ್ಯೂಡ್ ಇನ್ ದ ಸೆನ್ಸ್ ಹೌ ಹೀ ಬಿಹೇವ್ಸ್ ವೆನ್ ಇಟ್ ಕಮ್ಸ್ ಟು ಇನ್ಸಿಡೆಂಟ್ಸ್ ಆಗಿರ್ಬೋದು, ಇವೆಂಟ್ಸ್ ಆಗಿರ್ಬೋದು, ಅವನದು ನಡವಳಿಕೆ ಹೇಗೆ, ಅವನದು ಆ್ಯಟಿಟ್ಯೂಡ್ ಹೇಗೆ ಟುವರ್ಡ್ಸ್ ಲೈಫ್, ಟುವರ್ಡ್ಸ್ ಎಕ್ಸ್ಪೀರಿಯನ್ಸಸ್, ಎವ್ರಿಥಿಂಗ್. ಇನ್ನೊಬ್ಬರನ್ನ ಅಪ್ರೋಚ್ ಮಾಡೋ ರೀತಿ ಆಗಿರ್ಬೋದು. ಓವರಾಲ್ ಒಂದು ಆ್ಯಟಿಟ್ಯೂಡ್ ಯಾವ ಥರ ಇರುತ್ತೆ ಸ್ಟೋರಿಯಲ್ಲಿ, ಅದು ಇಂಪಾರ್ಟೆಂಟ್. ನಾಲ್ಕನೇದು ಬಂದು ಒಂದು ಸ್ಟೋರಿ ಪ್ರೋಗ್ರೆಸ್ ಆಗ್ತಾ ಏನಾಗುತ್ತೆ, ಕೆಲವೊಂದು ಇನ್ಸಿಡೆಂಟ್ಸ್, ಇವೆಂಟ್ಸ್ ಅಥವಾ ಎಕ್ಸ್ಪೀರಿಯೆನ್ಸ್ಗಳು ಪ್ರೊಟಾಗನಿಸ್ಟ್ನ ಒಂದು ಟ್ರಾನ್ಸ್ಫಾರ್ಮ್ ಮಾಡಬೇಕು. ಅಂದರೆ ಈಗ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಪರ್ಸ್ನಲ್ ಲೈಫ್ ಅಂತ ಬಂದಾಗ ನಮಗೆ ಯಾವುದೋ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆ ಎಕ್ಸ್ಪೀರಿಯೆನ್ಸಿಂದ ನಾವು ಕಲಿತೀವಿ, ಓಕೆ ನಾನು ಈ ಥರ ಮಾಡಬಾರ್ದಾಯಿತು, ಈ ಥರ ಮಾಡಬೇಕು ಅಂತ. ಫ್ಯೂಚರಲ್ಲಿ ಏನಾದರೂ ಒಂದು ಬೀಟ್ ನೆಗೆಟಿವ್ ಆರ್ ಪಾಸಿಟಿವ್ ಒಂದು ಯಾವುದಾದ್ರು ಎಕ್ಸ್ಪೀರಿಯೆನ್ಸ್ ಆದಾಗ ನಾವು ಅದರಿಂದ ಏನೋ ಕಲಿತೀವಿ ಮತ್ತು ಬದಲಾಗ್ತೀವಿ. ನಮ್ಮ ಒಂದು ನಮ್ಮ ಒಂದು ಬಿಹೇವಿಯರ್ ಆಗಿರ್ಬೋದು, ನಮ್ಮ ಒಂದು ನಡವಳಿಕೆ ಆಗಿರ್ಬೋದು, ಅದರದ್ದು ಲೆಸನ್ಸ್ ಕಲಿತಾಗ, ಒಂದು ಇನ್ಸಿಡೆಂಟ್ ಅಥವಾ ಇವೆಂಟ್ ಆದಾಗ ಅಥವಾ ಒಂದು ಲೈಫ್ ಎಕ್ಸ್ಪೀರಿಯೆನ್ಸ್ ಆದಾಗ ಅದ್ರ ಪ್ರಕಾರ ನಾವು ಚೇಂಜ್ ಆಗ್ತೀವಿ, ಸಿಂಪಲ್ ಹೇಳ್ಬೇಕಂದ್ರೆ. ಸೊ ಹಾಗೆಯೇ ಮೂವಿಯಲ್ಲಿ ಪ್ರೊಟಾಗನಿಸ್ಟ್ನ ಇಂಟ್ರೆಸ್ಟಿಂಗ್ ಮಾಡಬೇಕು, ಮಲ್ಟಿ ಡೈಮೆನ್ಷನಲ್ ಮಾಡಬೇಕು ಅಂದರೆ ಅವನು ಮೂವಿಯಲ್ಲಿ ಯಾವ ಥರ ಚೇಂಜ್ ಆಗ್ತಾನೆ. ಯಾವುದೋ ಒಂದು ಇನ್ಸಿಡೆಂಟು, ಯಾರೋ ಒಬ್ಬ ಫ್ರೆಂಡು ಕೈ ಕೊಡ್ತಾನೆ, ದುಡ್ಡು ಇಸ್ಕೊಂಡು ವಾಪಸ್ ಕೊಟ್ಟಿರಲ್ಲ, ಎಷ್ಟೋ ಸಾಲ ಆಗಿರುತ್ತೆ, ಯಾವುದೋ ಒಂದು ಇನ್ಸಿಡೆಂಟ್ ಅವನ್ನ ಏನು ಮಾಡುತ್ತೆ, ಚೇಂಜ್ ಮಾಡಿಸಿದೆ. ಓಕೆ ನೆಕ್ಸ್ಟ್ ಟೈಮ್ ನಾನು ಯಾರಿಗೂ ದುಡ್ಡು ಕೊಡಬಾರ್ದು, ದಿಸ್ ಇಸ್ ನಾನು ಲೆಸನ್ಸ್ ಕಲಿತೆ ಅಂತ. ಸೊ ಹೀಗೇ ಭಾಳಷ್ಟು ಎಕ್ಸಾಂಪಲ್ ಕೊಡ್ಬೋದು. ಸೊ ಹಾಗೆಯೇ ಒಂದು ಕ್ಯಾರೆಕ್ಟರು ಪ್ರೊಟಾಗನಿಸ್ಟ್ನ ಇಂಟ್ರೆಸ್ಟಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು ಒಂದು ಮೂವಿಯಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಮಲ್ಟಿ ಡೈಮೆನ್ಷನಲ್ ಮಾಡಬೇಕು. ಬೋರಿಂಗ್ ಆದಾಗ ಯಾವುದೇ ಒಂದು ಕ್ಯಾರೆಕ್ಟರ್ ಮೂವಿಯಲ್ಲಿ ಬರೋ ಪ್ರೊಟಾಗನಿಸ್ಟ್ ಬೋರಿಂಗ್ ಆದಾಗ ಏನಾಗೋಗ್ಬಿಡುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಸ್ಟೋರಿ ಚೆನ್ನಾಗಿದ್ರೂ ಕ್ಯಾರೆಕ್ಟ್ರ್ ವೀಕ್ ಅನಿಸ್ಬಿಡುತ್ತೆ. ಆ್ಯಂಡ್ ಅಫ್ಕೋರ್ಸ್ ಬೋರಿಂಗ್ ಅನಿಸಿದಾಗ ಅದು ನಮಗೆ ಮೂವಿ ನೋಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರೋಲ್ಲ. ಬಿಕಾಸ್ ಪ್ರೊಟಾಗನಿಸ್ಟೇ ಬಂದು ತುಂಬ ಬೋರಿಂಗ್ ಆಗಿದೆ, ಆ ಒಂದು ಲೈಫ್ ಸ್ಟೈಲ್ ಬೋರಿಂಗ್ ಆಗಿದೆ ಅಂದಮೇಲೆ ಓವರಾಲ್ ಮೂವಿನೂ ನಮಗೆ ಅಷ್ಟು ಇಷ್ಟ ಆಗೋಲ್ಲ, ಅಟ್ರ್ಯಾಕ್ಟ್ ಮಾಡಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವು ಯಾವುದಾದ್ರೂ ಮೂವಿ ನೋಡ್ತೀರಾ ಅಂದರೆ, ಅದು ಯಾವುದೋ ಒಂದು ವೆಬ್ ಸೀರೀಸ್ ನೋಡ್ತೀರ ಅಂದರೆ ಈ ಎಲ್ಲ ಎಲಿಮೆಂಟ್ಸ್ನ ನೀವು ಅಬ್ಸರ್ವ್ ಮಾಡ್ಬೋದು. ಇನ್ನೊಂದು ಸರಿ ಹೇಳಬೇಕು ಅಂತಂದರೆ ಫಸ್ಟ್ ಒಂದು ಬಂದು ಯಾವ ಥರ ಇಂಟ್ರೆಸ್ಟಿಂಗ್ ಮಾಡಬೇಕು ಪ್ರೊಟಾಗನಿಸ್ಟ್ನ ಅಥವಾ ಹೀರೋನ ಅಂದರೆ ಫಸ್ಟ್ ಒಂದು ಬಂದು ಅವ್ನ ಪರ್ಸ್ನಲ್ ಲೈಫು, ಪ್ರೊಫೆಷ್ನಲ್ ಲೈಫು, ಅವ್ನು ಒಬ್ಬನೇ ಏನು ಮಾಡ್ತಾನೆ ಅದನ್ನೆಲ್ಲ ಥ್ರೂಔಟ್ ದ ಸ್ಕ್ರೀನ್ ಪ್ಲೇಯಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಹಂಗೆ ನೆಕ್ಸ್ಟ್ ಬಂದು ಅವನಿಗೆ ಇರ್ತಕ್ಕಂಥ ಒಂದು ಗೋಲ್ ಇರಬೇಕು ಮೂವಿಯಲ್ಲಿ, ಏನಾದರೂ ಸಾಧಿಸೋದಕ್ಕೆ, ಒಂದು ಚೇಂಜ್ ಮಾಡೋದಕ್ಕೆ ಏನೋ ಒಂದು ಇರಬೇಕು. ಎರಡನೇದು ಬಂದು ಅವನದೇ ಇರ್ತಕ್ಕಂಥ ಪಾಯಿಂಟ್ ಆಫ್ ವ್ಯೂ ಇರಬೇಕು. ಆ್ಯಂಡ್ ಆ್ಯಟಿಟ್ಯೂಡ್, ಅವನದೇ ಇರ್ತಕ್ಕಂಥ ಒಂದು ಆ್ಯಟಿಟ್ಯೂಡ್ ಇರಬೇಕು. ಆಮೇಲೆ ಯಾವುದೋ ಒಂದು ಇನ್ಸಿಡೆಂಟು, ಒಂದು ಎಕ್ಸ್ಪೀರಿಯೆನ್ಸ್ ಅವನ್ನ ಚೇಂಜ್ ಮಾಡಿಸ್ಬೇಕು, ಅವನು ಬದಲಾಗಬೇಕು ಅಥವಾ ಬದಲಾಗದೇ ಇರ್ಬೋದು, ಬಟ್ ಅದಕ್ಕೆ ಆಗಿರ್ತಕ್ಕಂಥ ರೀಸನ್ ನಾವು ಕೊಡಬೇಕು ಮೂವಿಲಿ. ಸೊ ಇಷ್ಟೆಲ್ಲವನ್ನು ನಾವು ಮಾಡಿದಾಗ ಕ್ಯಾರೆಕ್ಟ್ರ್ ತುಂಬ ಸ್ಟ್ರಾಂಗಾಗಿ ಕಾಣಿಸುತ್ತೆ, ಮಲ್ಟಿ ಡೈಮೆನ್ಷನಾಗಿ ಕಾಣಿಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ಮೂವಿನೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಕ್ಯಾರೆಕ್ಟ್ರೂ ಇಷ್ಟ ಆಗುತ್ತೆ. ಸೊ ಅಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬಿಫೋರ್ ಲೀವಿಂಗ್ ದಿಸ್ ಚಾನಲ್. ಆ್ಯಂಡ್ ಅಫ್ಕೋರ್ಸ್ ನೆಕ್ಸ್ಟ್ ನನ್ನ ಅಪ್ಕಮಿಂಗ್ ವೀಡಿಯೋಗಳಿಗಾಗಿ ಸ್ಪೆಸಿಫಿಕ್ಕಾಗಿ ನಾನು ಮೂವಿ ಗ್ರಾಮರ್, ಸಿನಿಮಾ ಗ್ರಾಮರ್ ಅಥವಾ ಸ್ಕ್ರೀನ್ ಪ್ಲೇ ಬಗ್ಗೆನೇ ಜಾಸ್ತಿ ಮಾತಾಡ್ತೀನಿ ಈ ಒಂದು ಪರ್ಟಿಕ್ಯುಲರ್ ಚಾನಲಲ್ಲಿ. ಸೊ ಹಾಗಾಗಿ ನನ್ನ ಅಪ್ಕಮಿಂಗ್ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.